ನಮಸ್ಕಾರ ಸ್ನೇಹಿತರೆ, ಮಸ್ತ್ ಮಗ ಚಾನೆಲ್ನ ಲೀಡರ್ ಸರಣಿಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇವತ್ತಿನ ಈ ಸಂಚಿಕೆಯಲ್ಲಿ ಭಾರತೀಯ ಸೇನೆಯ ಹೆಮ್ಮೆಯ ಯೋಧರೊಬ್ಬರ ಜೀವನದ ಪರಿಚಯ ಮಾಡಿಕೊಳ್ಳೋಣ. ಅವರೇ ಅಬ್ದುಲ್ ಹಮೀದ್. ಇವರು ಚೈನಾ ಮತ್ತು ಪಾಕ್ ಎರಡೂ ಯುದ್ಧದಲ್ಲಿ ಭಾಗಿಯಾಗಿರೋ ಭಾರತ ಮಾತೆಯ ಹೆಮ್ಮೆಯ ಸುಪುತ್ರ. 1965ರಲ್ಲಂತೂ ಭಾರತ ಪಾಕ್ ಯುದ್ಧದಲ್ಲಿ ಓಪನ್ ಜೀಪ್ನಲ್ಲಿ ಒಂದೇ ಒಂದು ರಿಕಾಯಿಲ್ ಲೆಸ್ ಗನ್ ಇಟ್ಕೊಂಡು ಪಾಕ್ ಅಮೆರಿಕ ಕೊಟ್ಟಿದ್ದ 8 ಅಡ್ವಾನ್ಸ್ಡ್ ಪ್ಯಾಟರ್ನ್ ಟ್ಯಾಂಕ್ಗಳನ್ನು ಪುಡಿ ಮಾಡಿಬಿಟ್ರು. ಪಾಕಿಸ್ತಾನದ ಪಾಲಿನ ಸಾಕ್ಷಾತ್ ಮೃತ್ಯು ಆದ್ರು. ದುರಂಧರ್ ಸಿನಿಮಾದಲ್ಲಿ ನೋಡಿದಾಗ ನಿಮಗೆ ಇದು ಇಷ್ಟೊಂದಿರುತ್ತೇನ್ರಿ, ಹಿಂಗೆಲ್ಲ ಫೈಟ್ ಮಾಡೋಕ್ಕಾಗತ್ತೇನ್ರಿ ಒಬ್ಬನೇ ಅಂತ ನಿಮಗೆ ಆಶ್ಚರ್ಯ ಆಗಿರ್ಬೋದಲ್ಲ. ಇವರು 1965 ಇಂಡಿಯಾ ಪಾಕಿಸ್ತಾನ್ ವಾರ್ನಲ್ಲಿ ರಿಯಲ್ ಆಗಿ ಹಾಗೆ ಫೈಟ್ ಮಾಡಿದ್ದಾರೆ. ಒಬ್ಬನೇ ಮನುಷ್ಯ ಓಪನ್ ಜಿಪ್ನಲ್ಲಿ ಒಂದು ಬಂದೂಕ್ ಇಟ್ಕೊಂಡು ಹೋಗಿ 8 ಟ್ಯಾಂಕ್ಗಳನ್ನು ಹೊಡೆದು ಹಾಕಿದ್ದಾರೆ. ಹಾಗಿದ್ರೆ ಅವತ್ತು ಹಮೀದ್ ಅವರ ರಣತಂತ್ರ ಹೇಗಿತ್ತು? ಯಾರಿವರು ಅಬ್ದುಲ್ ಹಮೀದ್ ಅವರು? ಭಾರತೀಯ ಸೇನೆ ಇವರಿಗೆ ಯಾವೆಲ್ಲ ಪ್ರಶಸ್ತಿ ಗೌರವಗಳನ್ನು ಕೊಟ್ಟಿದೆ? ಇವತ್ತಿನ ಲೀಡರ್ ಸರಣಿಯಲ್ಲಿ ಪಾಕಿಸ್ತಾನದ ಬೆನ್ನೆಲುಬನ್ನೇ ಮುರಿದ ಅಪ್ರತಿಮ ವೀರನ ಸ್ಟೋರಿಯನ್ನ, ಆ ರೋಚಕ ಘಟನೆಗಳನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ಇದು ಲೀಡರ್ ಸರಣಿ. ಹೊಲಿಗೆ ಯಂತ್ರದಿಂದ ಯುದ್ಧ ಭೂಮಿಗೆ ಪ್ರಯಾಣ. ಸ್ನೇಹಿತರೆ, ಯುದ್ಧ ಭೂಮಿಯಲ್ಲಿ ಅಬ್ದುಲ್ ಹಮೀದ್ ಅವರ ಸಾಧನೆ ನೋಡೋಕ್ಕೂ ಮುಂಚೆ ಅವರ ಬಾಲ್ಯದ ಬಗ್ಗೆ ಚಿಕ್ಕ ಪರಿಚಯ ಮಾಡ್ಕೊಂಡ್ಬಿಡೋಣ. ಉತ್ತರ ಪ್ರದೇಶದ ಗಾಜಿಪುರ್ ಜಿಲ್ಲೆಯ ಧಾಮ್ಪುರ ಪುಟ್ಟ ಹಳ್ಳಿ. 1 ಜುಲೈ 1933 ಅಬ್ದುಲ್ ಹಮೀದ್ ಅವರು ಹುಟ್ಟಿದ್ರು. ಇವರ ತಂದೆ ಮೊಹಮ್ಮದ್ ಉಸ್ಮಾನ್ ವೃತ್ತಿಯಲ್ಲಿ ಒಬ್ಬ ಸಾಮಾನ್ಯ ಟೈಲರ್. ತಾಯಿ ಹೆಸರು ಸಕೀನಾ ಬೇಗಂ. ಅಬ್ದುಲ್ ಹಮೀದ್ ಅವರದ್ದು ದೊಡ್ಡ ಫ್ಯಾಮಿಲಿ. ಇವರಿಗೆ 3 ಜನ ಸಹೋದರರು ಹಾಗೆ ಸಹೋದರಿಯರು ಕೂಡ ಇದ್ರು. ಆದರೆ ಮನೆಯಲ್ಲಿ ತೀವ್ರ ಬಡತನ ಇತ್ತು. ಹೀಗಾಗಿ ಹಮೀದ್ 8ನೇ ಕ್ಲಾಸ್ಗೆ ಸ್ಕೂಲ್ ಬಿಟ್ಟು ಅಪ್ಪನ ಜೊತೆ ಬಟ್ಟೆ ಹೊಲಿಯೋಕೆನೆ ಶುರು ಮಾಡಿದ್ರು. ಆದರೆ ಆ ಬಟ್ಟೆ ಹೊಲಿಯುವ ಕೆಲಸ ಇದೆಯಲ್ಲ, ಹಮೀದ್ ಅವರಿಗೆ ತಾಳ್ಮೆ ಜೊತೆಗೆ ಒಂದು ನಿಖರವಾದ ಫೋಕಸನ್ನು ಹೇಳ್ಕೊಡ್ತು. ಕರೆಕ್ಟಾಗಿರೋ ಫೋಕಸನ್ನು. ದಿನ ಹೀಗೆ ಕಳೀತಾ ಇರುತ್ತೆ. ಒಂದಿನ ಡಿಸೆಂಬರ್ 27, 1954ರಲ್ಲಿ ಅಬ್ದುಲ್ ಹಮೀದ್ ಭಾರತೀಯ ಸೇನೆಯ 4 ಗ್ರೆನೇಡಿಯರ್ಸ್ ರೆಜಿಮೆಂಟ್ಗೆ ಸೇರ್ಪಡೆಯಾಗ್ತಾರೆ. ಯುಪಿಯ ವಾರಣಾಸಿಯಲ್ಲಿ ಭಾರತೀಯ ಸೇನೆಯ ನೇಮಕಾತಿ ರ್ಯಾಲಿ ನಡೀತಾ ಇತ್ತು. ಹಮೀದ್ ಅವರಿಗೆ 21 ವರ್ಷ. ಆಗ ಜಾಬ್ ಅಲ್ವಾ, ಆರ್ಮಿ ಜಾಬ್, ಯೂನಿಫಾರ್ಮ್ ಅಂತೇಳಿ ಹೋಗಿ ಅದರಲ್ಲಿ ನಿಂತ್ಕೊಂಡ್ರು. ರ್ಯಾಲಿನಲ್ಲಿ ಪಾಲ್ಗೊಂಡ್ರು. ಚಿಕ್ಕವರಾಗಿದ್ದಾಗಿನಿಂದಲೇ ದಿನ ಕುಸ್ತಿ, ದೈಹಿಕ ಕಸರತ್ತು ಮಾಡ್ತಾ ಇದ್ದ ಹಮೀದ್ ಅವರ ದೃಢವಾದ ಫಿಟ್ನೆಸ್ ನೋಡಿ ಸೇನಾ ಅಧಿಕಾರಿಗಳು ಮೊದಲ ಪ್ರಯತ್ನದಲ್ಲೇ ಅವ್ರನ್ನ ಆಯ್ಕೆ ಕೂಡ ಮಾಡಿಬಿಟ್ರು. ಹೀಗೆ 1954ರ ಡಿಸೆಂಬರ್ 27ನೇ ತಾರೀಕು ಸೇನೆಯ ಗ್ರೆನೇಡಿಯರ್ಸ್ ರೆಜಿಮೆಂಟ್ಗೆ ಕಂಪನಿ ಕ್ವಾರ್ಟಾ ಮಾಸ್ಟರ್ ಹಾವಿಲ್ದಾರ್ ಆಗಿ ಸೇರ್ಪಡೆಯಾದರು. ಆಗಿನ ಕಾಲದಲ್ಲೇ 8ನೇ ಕ್ಲಾಸ್ ಓದಿದ್ರು. ಇವತ್ತಿಗೆ ಕಮ್ಮಿ ಅನ್ಸ್ಬೋದು ನಿಮಗೆ 8ನೇ ಕ್ಲಾಸ್. 1954 ಸ್ವಾಮಿ. ಆಗಿನ ಕಾಲದಲ್ಲೇ 8ನೇ ಕ್ಲಾಸ್ ಓದಿದ್ದ ವಿದ್ಯಾವಂತ ಅವರು. ಅವತ್ತಿನ ಆರ್ಮಿ ರೂಲ್ಸ್ ಪ್ರಕಾರ 7ನೇ ಕ್ಲಾಸ್ವರೆಗೂ ಓದಿದ್ರೂ ಸಾಕಿತ್ತು. ಇವರು ಸೇನೆಗೆ ಸೇರಿ 8 ವರ್ಷದಲ್ಲೇ 1962ರಲ್ಲಿ ಭಾರತ ಚೀನಾ ಯುದ್ಧ ಆಗುತ್ತೆ. ಆ ಯುದ್ಧದಲ್ಲಿ ಹಮೀದ್ ಅವರ ರೆಜಿಮೆಂಟ್ ನಮ್ ಕಾಚು ಕದನದಲ್ಲಿ ಪಾಲ್ಗೊಂಡಿತ್ತು. ನಿಜ, ಆ ವಾರಲ್ಲಿ ನಮಗೆ ಭಾರಿ ಹಿನ್ನಡೆ ಆಯಿತು. ಕಾರಣ ಚೈನಾ ಸೈನಿಕರು ಎತ್ತರದ ಪ್ರದೇಶದಲ್ಲಿದ್ದರು. ನಮ್ಮವರು ಸರಿಯಾಗಿ ತಯಾರಿ ಮಾಡ್ಕೊಂಡಿರಲಿಲ್ಲ. ನೆಹರು ಅವರ ಫಾರಿನ್ ಪಾಲಿಸಿ ಮತ್ತು ಡಿಫೆನ್ಸ್ ಪಾಲಿಸಿ ದೊಡ್ಡ ಪ್ರಮಾಣದಲ್ಲಿ ಫೇಲ್ ಆಗಿತ್ತು. ಅಲ್ಲಿ ಭಾರತಕ್ಕೆ ಹಿನ್ನಡೆ ಆಯಿತು. ಆ ಸೋಲು ಹಮೀದ್ ಅವರ ಮನಸ್ಸಲ್ಲಿ ದೊಡ್ಡ ಕಿಚ್ಚನ್ನು ಹೊತ್ತಿಸ್ತು. ಬೇಸರ ಆಯಿತು ಅವರಿಗೆ, ನಮ್ಮ ದೇಶಕ್ಕೆ ಹಿನ್ನಡೆ ಆಯ್ತಲ್ಲ ಅಂತ. ಜೊತೆಗೆ ಆ ಪೆಟ್ಟು ಅವರಿಗೊಂದು ಪಾಠವನ್ನು ಕೂಡ ಕಲಿಸಿತ್ತು. ನಮ್ಮ ಹತ್ರ ಎಷ್ಟೇ ಒಳ್ಳೆ ಶಸ್ತ್ರಾಸ್ತ್ರ ಇದ್ರೂ ಕೂಡ ಯುದ್ಧ ಭೂಮಿಯಲ್ಲಿನ ಜಾಗವನ್ನು ಸರಿಯಾಗಿ ಬಳಸ್ಕೊಂಡ್ರೆ, ಟೆರಿಟರಿಯನ್ನು ಕರೆಕ್ಟಾಗಿ ಯೂಸ್ ಮಾಡಿಕೊಂಡ್ರೆ ಮಾತ್ರ ಶತ್ರುವನ್ನು ಈಸಿಯಾಗಿ ಸೋಲಿಸೋಕೆ ಸಾಧ್ಯ ಅನ್ನೋದು ಹಮೀದ್ ಅವರಿಗೆ ಅರ್ಥ ಆಗಿತ್ತು. ಆ ಭೂಪ್ರದೇಶ ಟೆರೇನ್ ಅದನ್ನು ಕರೆಕ್ಟಾಗಿ ಅಡ್ವಾಂಟೇಜ್ ತಗೋಬೇಕು ಅಂತ. 50 ಟನ್ ಉಕ್ಕಿನ ರಾಕ್ಷಸ ಹಮೀದ್ ಅವತ್ತು ಮಾಡಿದ್ದೇನು? ಸ್ನೇಹಿತರೆ, 1965ರ ಆಗಸ್ಟ್ ತಿಂಗಳಲ್ಲಿ ಪಾಕಿಸ್ತಾನ ಕಾಶ್ಮೀರವನ್ನು ಈಸಿಯಾಗಿ ತಮ್ಮ ವಶಕ್ಕೆ ತಗೋಬೇಕು ಅಂತ ಆಪರೇಷನ್ ಜಿಬ್ರಾಲ್ಟರ್ ಶುರು ಮಾಡಿತ್ತು. ಪಾಕಿಸ್ತಾನಿ ಸೈನಿಕರು
ಸಾಮಾನ್ಯ ಜನರ ವೇಷದಲ್ಲಿ ಕಾಶ್ಮೀರದ ಒಳಗಡೆ ನುಗ್ಗುಬಿಟ್ರು. ಕಾಶ್ಮೀರದ ಜನರಿಗೆ ಪ್ರಚೋದನೆ ನೀಡಿ ಭಾರತದ ವಿರುದ್ಧ ದಂಗೆ ಏಳುವಂತೆ ಮಾಡೋದು ಇವರ ಪ್ಲಾನ್ ಆಗಿತ್ತು. ಆಗ ಕಾಶ್ಮೀರ ನಮ್ಮ ವಶಕ್ಕೆ ಬರುತ್ತೆ ಅನ್ನೋದು ಪಾಕ್ ಲೆಕ್ಕಾಚಾರ ಆಗಿತ್ತು. ಆದರೆ ನಮ್ಮ ಸೇನೆ ನುಸುಳುಕೋರರನ್ನು ಹೊಡೆದು ಹಾಕಿಬಿಡ್ತು. ಪಾಕಿಸ್ತಾನದ ಪ್ಲಾನ್ ಫ್ಲಾಪ್ ಆಯಿತು. ಹೀಗಾಗಿ ಸೆಪ್ಟೆಂಬರ್ 6, 1965 ನೇರ ಯುದ್ಧ ಶುರುವಾಯಿತು. ನಮ್ಮ ಸೇನೆ ಕೂಡ ಪಂಜಾಬ್ ಗಡಿ ಮೂಲಕ ಗಡಿ ದಾಟಿ ಪಾಕ್ ಒಳಗೆ ನುಗ್ಗಿ ಹೊಡೆಯೋಕೆ ಶುರು ಮಾಡ್ತು. ಆದರೂ ಆ ಟೈಮ್ನಲ್ಲಿ ಪಾಕಿಸ್ತಾನಕ್ಕೆ ಒಂದು ಓವರ್ ಕಾನ್ಫಿಡೆನ್ಸ್ ಇತ್ತು. ದುರಹಂಕಾರ ಇವಾಗಲೂ ಇದೆ, ಆವಾಗಲೂ ಇತ್ತು ಅವರಿಗೆ. ಕಾರಣ ಅಮೆರಿಕ ಅವರಿಗೆ ಕೊಟ್ಟಿದ್ದ M47 ಮತ್ತು M48 ಪ್ಯಾಟರ್ನ್ ಟ್ಯಾಂಕ್ಗಳು. ಸ್ನೇಹಿತರೆ, ಈ ಪ್ಯಾಟರ್ನ್ ಟ್ಯಾಂಕ್ಗಳ ತಾಕತ್ ಹೇಗಿತ್ತು ಗೊತ್ತಾ? ಆಗಿನ ಕಾಲಕ್ಕೆ ಇದು 50 ಟನ್ ತೂಕದ ಹೆವಿ ಟ್ಯಾಂಕ್. ಅದರ ಹೊರ ಕವಚ ಅಂದರೆ ಆರ್ಮರ್ 120 ಮಿಲಿಮೀಟರ್ ದಪ್ಪದ ಉಕ್ಕಿನಿಂದ ಮಾಡಲಾಗಿತ್ತು. ಅದರ ಮೇಲಿದ್ದ 90 mm ಕ್ಯಾಮ್ರಾ ಗನ್ ಎಂಥ ಟಾರ್ಗೆಟನ್ನಾದರೂ ಕೂಡ ಚೂರು ಮಾಡಬಲ್ಲ ಸಾಮರ್ಥ್ಯವನ್ನು ಹೊಂದಿತ್ತು. ಆ ಕಾಲದಲ್ಲಿ ಏಷ್ಯಾದಲ್ಲೇ ಈ ಟ್ಯಾಂಕ್ಗಳನ್ನು ಹೊಡೆದುರುಳಿಸೋಕೆ ಯಾರಿಂದಲೂ ಆಗಲ್ಲ ಅನ್ನೋ ನಂಬಿಕೆ ಇತ್ತು. ಪಾಕಿಸ್ತಾನ ಅವುಗಳನ್ನು ಹೊಂದಿತ್ತು, ಅಮೆರಿಕ ಕೊಟ್ಟಿತ್ತು. ಇದೇ ಅಹಂಕಾರದಲ್ಲಿ ಪಾಕಿಸ್ತಾನದ ಆರ್ಮರ್ ಡಿವಿಷನ್ ಭಾರತದ ಪಂಜಾಬ್ನ ಖೇಮ್ ಕರಣ್ ಸೆಕ್ಟರ್ನ ಅಸಲ್ ಉತ್ತರ ಗ್ರಾಮದ ಕಡೆಗೆ ನುಗ್ಗಿ ಬಂತು. ಅವ್ರನ್ನ ತಡೆಯೋಕೆ ನಮ್ಮ 4 ಗ್ರೆನೇಡಿಯರ್ಸ್ ರೆಡಿಯಾಗಿ ನಿಂತ್ಕೊಂಡಿದ್ರು. ಅದರಲ್ಲಿ ಅಬ್ದುಲ್ ಹಮೀದ್ ಅವರು ಕೂಡ ಇದ್ದರು. ಆದರೆ ಸಮಸ್ಯೆ ಏನು ಅಂದರೆ ನಮ್ಮ ಹತ್ರ 50 ಟನ್ ಟ್ಯಾಂಕ್ಗಳನ್ನು ಎದುರಿಸೋ ದೊಡ್ಡ ಟ್ಯಾಂಕ್ಗಳೇ ಇರಲಿಲ್ಲ. ಇವತ್ತಿನ ರೀತಿ ಆ್ಯಂಟಿ ಟ್ಯಾಂಕ್ ಮಿಸೈಲ್ಸ್, ಹೆವಿ ಮ್ಯಾನ್ ಪಾಡ್ಸ್ ಏನೂ ಇರಲಿಲ್ಲ. ಅಬ್ದುಲ್ ಹಮೀದ್ ಅವರ ಬಳಿ ಇದ್ದಿದ್ದು ಕೇವಲ ಒಂದು ಸಣ್ಣ ಓಪನ್ ಆಗಿರೋ ಜೋಂಗಾ ಜೀಪ್ ಮತ್ತು ಅದಕ್ಕೊಂದು 106 mm RCL ಗನ್. ಒಂದು ಕಡೆ 120 mm ದಪ್ಪದ ಉಕ್ಕಿನ ಕವಚ ಇರೋ ಬೃಹತ್ ಟ್ಯಾಂಕ್, ಇನ್ನೊಂದು ಕಡೆ ಯಾವ ಸೇಫ್ಟಿಯೂ ಇಲ್ಲದೆ ಇರೋ ಮೈ ಮೇಲೆ ಒಂದು ಗುಂಡು ಬಿದ್ದರೂ ಪ್ರಾಣ ಹೋಗೋ ಓಪನ್ ಜೀಪ್. ಆದರೂ ಇಲ್ಲಿ ನಮ್ಮ ಸೇನೆ ಮತ್ತು ಅಬ್ದುಲ್ ಹಮೀದ್ ಅವರು ಮಾಡಿದ ಅದ್ಭುತ ಪ್ಲಾನ್ನಿಂದ ಪಾಕ್ ಬಳಿ ಇದ್ದ ಅಷ್ಟು ಅಡ್ವಾನ್ಸ್ ಟ್ಯಾಂಕ್ಗಳನ್ನು ಆಟಿಕೆಗಳಂತೆ ಪುಡಿ ಪುಡಿ ಮಾಡಲಾಯಿತು. ಆ ಪ್ಲಾನ್ ಹೇಗಿತ್ತು ಗೊತ್ತಾ ಸ್ನೇಹಿತರೆ? ಕಬ್ಬಿನ ಗದ್ದೆಯಲ್ಲಿ ಅಡಗಿದ್ದ ಮೃತ್ಯು. ಸ್ನೇಹಿತರೆ, ಸೆಪ್ಟೆಂಬರ್ 8 ಬೆಳಿಗ್ಗೆ 7:30 ಶತ್ರುಗಳ ಟ್ಯಾಂಕ್ಗಳ ಸೈರನ್ ಮತ್ತು ಭೀಕರ ಶಬ್ದ ದೂರದಿಂದಲೇ ಕೇಳಿಸ್ತಾ ಇತ್ತು. ಅದಕ್ಕೂ ಮುಂಚೆ ಅಂದರೆ ಸೆಪ್ಟೆಂಬರ್ 7 ರಾತ್ರಿನೇ ನಮ್ಮ ಸೇನೆ ಒಂದು ಅದ್ಭುತ ಪ್ಲಾನ್ ಮಾಡಿಕೊಂಡಿತ್ತು. ನಮ್ಮ ಎಂಜಿನಿಯರ್ಸ್ ಆ ಭಾಗದಲ್ಲಿದ್ದ ನೀರಾವರಿ ಕಾಲುವೆಗಳನ್ನು ಒಡೆದು ಹಾಕಿ ಇಡೀ ಗದ್ದೆಗಳಿಗೆ ನೀರು ನುಗ್ಗೋ ರೀತಿ ಮಾಡಿದ್ರು. ಇದರಿಂದ ನೆಲವೆಲ್ಲ ಕೆಸರಾಗಿ ಪಾಕಿಸ್ತಾನದ ಆ 50 ಟನ್ ತೂಕದ ಟ್ಯಾಂಕ್ಗಳು ಮುಕ್ತವಾಗಿ ಓಡಾಡೋಕೆ ಆಗದೆ ಕೆಲವೊಂದು ನಿರ್ದಿಷ್ಟ ಜಾಗದಲ್ಲೇ ಅವರು ಬರಬೇಕು, ಆ ರೀತಿ ಅವ್ರನ್ನ ಸೆಟ್ ಮಾಡಿ ಟ್ರ್ಯಾಪ್ ಮಾಡಲಾಯಿತು. ಇನ್ನೊಂದು ಕಡೆ ಹಮೀದ್ ಅವರ ರಣತಂತ್ರ ಶುರುವಾಗಿತ್ತು. ಪಂಜಾಬ್ನ ಆ ಭಾಗದಲ್ಲಿ ಕಬ್ಬಿನ ಬೆಳೆ ಬೆಳೆಯಲಾಗುತ್ತೆ. ಸೆಪ್ಟೆಂಬರ್ ತಿಂಗಳಾಗಿರೋದ್ರಿಂದ ಕಬ್ಬು ಬೆಳೆದು ಬರೋಬ್ಬರಿ 8-12 ಅಡಿ ಎತ್ತರಕ್ಕೆ ನಿಂತ್ಕೊಂಡಿತ್ತು. ಹಮೀದ್ ತಮ್ಮ ಓಪನ್ ಜೀಪನ್ನು ದಟ್ಟವಾದ ಕಬ್ಬಿನ ಗದ್ದೆಯ ಮರೆಯಲ್ಲಿ ಅಡಗಿಸಿ ನಿಲ್ಲಿಸ್ಕೊಂಡಿದ್ರು. ಅವತ್ತು ಹಮೀದ್ ಅವರು ಬಳಸಿದ್ದು ಶೂಟ್ ಮೂವ್ ಶೂಟ್ ಟೆಕ್ನಿಕ್, ಡೆಡ್ಲಿ ಗೆರಿಲ್ಲಾ ತಂತ್ರ. ಅವತ್ತು ಅವ್ರ ಕೈಲಿ ಏನಿತ್ತು, ಒಂದು ಗನ್ ಇತ್ತು ಅಷ್ಟೇ. RCL ಗನ್ನ ಆ್ಯಕ್ಚುಯಲ್ ರೇಂಜ್ 1200ರಿಂದ 1300 ಮೀಟರ್. ಆದರೆ ಹಮೀದ್ ಬರೀ 27 ಮೀಟರ್ ಹತ್ತಿರ ಬರೋವರೆಗೂ ಉಸಿರು ಬಿಗಿ ಹಿಡಿದು ಕಾಯ್ತಾ ಇದ್ರು. ಯಾಕಂದರೆ ಅಷ್ಟು ಹತ್ತಿರದಿಂದ ಗುಂಡು ಹೊಡೆದ್ರೆ ಎಂಥ ಉಕ್ಕಿನ ಕವಚ ಆದರೂ ಕೂಡ ಅದು ಸೀಳಬಹುದು ಅನ್ನೋ ಲೆಕ್ಕಾಚಾರದಿಂದ ಟ್ಯಾಂಕ್ ಹತ್ತಿರ ಬರ್ತಿದ್ದ ಹಾಗೆ ಡಮ್ ಅನಿಸ್ಬಿಡ್ತಾ ಇದ್ರು. ಆದರೆ ಈ RCL ಗನ್ ಫೈರ್ ಮಾಡಿದಾಗ ಅದು ಬೆಂಕಿ ಧೂಳೆಲ್ಲ ಹೇಳ್ತಾ ಇತ್ತು. ಕೂಡಲೇ ಶತ್ರುಗಳಿಗೆ ಗೊತ್ತಾಗ್ತಾ ಇತ್ತು, ಎಲ್ಲಿಂದ ಫೈರ್ ಮಾಡ್ತಿದ್ದಾರೆ ಅಂತ ಹೇಳಿ. ಹೀಗಾಗಿ ಗುಂಡು ಹಾರಿಸಿದ ಕೇವಲ ಕೆಲವೇ ಸೆಕೆಂಡುಗಳ ಅಂತರದಲ್ಲಿ ಜೀಪ್ ಸ್ಟಾರ್ಟ್ ಮಾಡಿ ಮತ್ತೆ ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಮಾಡಬೇಕಾಗಿತ್ತು. ಅವರು ಅದನ್ನು ಮಾಡ್ತಾ ಇದ್ರು. ಪಾಕಿಸ್ತಾನಿಗಳಿಗೆ ಅರ್ಥ ಆಗುವಷ್ಟರಲ್ಲಿ ಮತ್ತಿನ್ನೊಂದು ಟ್ಯಾಂಕ್ ಡಮ್. ಇದೇ ರೀತಿ ಇದೇ ಕಣ್ಣಾಮುಚ್ಚಾಲೆ ಸೆಪ್ಟೆಂಬರ್ 8 ಮತ್ತು 9 ಇಡೀ ದಿನ ನಡೀತು. ಶೂಟ್ ಮಾಡೋದು, ಪಕ್ಕಕ್ಕೆ ಹೋಗ್ಬಿಡೋದು, ಬೇರೆ ಕಡೆ ಮೂವ್ ಆಗಿಬಿಡೋದು. ಜೊತೆಗೆ ಹೊಲಿಗೆ ಯಂತ್ರದಲ್ಲಿ ಟ್ರೈನಿಂಗ್ ಆಗೋ ಟೈಮ್ನಲ್ಲಿ ನಿಖರವಾದ ಫೋಕಸ್ ಅವ್ರಿಗೆ ಬಂದಿತ್ತು ಅಂತ ಹೇಳಿದ್ವಲ್ಲ, ಅವರ ಗುರಿ ಕೂಡ ತುಂಬ ನಿಖರ ಇತ್ತು ಅಬ್ದುಲ್ ಹಮೀದ್ ಅವ್ರದ್ದು. ಎಷ್ಟು ನಿಖರವಾಗಿ ಹೊಡಿತಾ ಇದ್ರು ಅಂದರೆ 4 ಅತ್ಯಾಧುನಿಕ ಪೇಟೆಂಟ್ ಟ್ಯಾಂಕ್ಗಳು ನಾಶ ಆಗಿ ಹೋಗಿದ್ವು ಅಷ್ಟೊತ್ತಿಗಾಗಲೇ. ಪಾಕಿಸ್ತಾನದ ಸೈನಿಕರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲೇ ಇಲ್ಲ ಇದನ್ನು ಹೇಗೆ ಫೇಸ್ ಮಾಡಬೇಕು ಅಂಥೇಳಿ, ಈ ಕಬ್ಬಿನ ಗದ್ದೆಯ ಮೃತ್ಯು ವ್ಯೂಹದಿಂದ ಹೆಂಗೆ ಹೊರಗೆ ಹೋಗೋದು ಅಂಥೇಳಿ. ಎಲ್ಲ ಕಡೆಯಿಂದ ಬರ್ತಾ ಇತ್ತಲ್ಲ ಪೆಟ್ಟು. ಅವ್ರು ಅಂದ್ಕೊಂಡ್ರು ನಾವು ಮಧ್ಯದಲ್ಲಿ ಟ್ರ್ಯಾಪ್ ಆಗಿದ್ದೀವಿ, ಎಲ್ಲ ಕಡೆಯಿಂದ ಶತ್ರುಗಳು ಕವರ್ ಆಗಿಬಿಟ್ಟಿದ್ದಾರೆ ಅಂತ ಅಂದ್ಕೊಂಡ್ರು ಪಾಕಿಸ್ತಾನಿಯರು. ಇವರೇ ಬೇರೆ ಬೇರೆ ಕಡೆಗೆ ಹೋಗಿ ಫೈರ್ ಮಾಡ್ತಿರೋದಂತ ಅರ್ಥನೇ ಆಗಲಿಲ್ಲ ಅವ್ರಿಗೆ. ಭ್ರಮೆಗೊಳಗಾಗ್ಬಿಟ್ರು.
ಒಂದೇ ಜೀಪ್ ಒಂದೇ ಗನ್ ಇಟ್ಕೊಂಡು ಅಬ್ದುಲ್ ಹಮೀದ್ ಈ ರೀತಿಯವ್ರನ್ನ ಆಡಿಸ್ತಿದ್ದಾರೆ ಅಂತ ಅವರಿಗೆ ಅರ್ಥನೇ ಮಾಡ್ಕೊಳ್ಳಿಕ್ಕೆ ಆಗ್ಲಿಲ್ಲ. ಸ್ನೇಹಿತರೆ, ಈ ಯುದ್ಧದಲ್ಲಿ ಅಬ್ದುಲ್ ಹಮೀದ್ ಅವರಿದ್ದ 4 ಗ್ರೆನೇಡಿಯರ್ಸ್ ಬೆಟಾಲಿಯನ್ ಬಳಿ ಒಟ್ಟು 8 RCL ಗನ್ಗಳಿದ್ವು. ಇಡೀ ಬೆಟಾಲಿಯನ್ ಒಟ್ಟಾಗಿ ಸೇರಿ ಪಾಕಿಸ್ತಾನದ ಒಟ್ಟು 13 ಪೇಟೆಂಟ್ ಟ್ಯಾಂಕ್ಗಳನ್ನ ಧ್ವಂಸ ಮಾಡಿದ್ವು. ಆದ್ರೆ ಇದರಲ್ಲಿ ಅತ್ಯಂತ ರೋಚಕ ವಿಚಾರ ಏನು ಅಂದ್ರೆ, ಹಮೀದ್ ಒಬ್ಬರೇ 2 ದಿನದಲ್ಲೇ 7 ಅಡ್ವಾನ್ಸ್ ಟ್ಯಾಂಕ್ಗಳನ್ನ ಏಕಾಂಗಿಯಾಗಿ ಅದರಲ್ಲಿ ಹೊಡೆದು ಹಾಕಿರೋ ಸಾಧನೆ ಮಾಡಿದ್ರು. ಇದೇ ಸಾಹಸಕ್ಕೆ ಅವರಿಗೆ ಮರಣೋತ್ತರವಾಗಿ ಪರಮವೀರ ಚಕ್ರ ಕೂಡ ಒಲಿದು ಬಂತು. ಆ ಇಡೀ ಪ್ರದೇಶ ಪೇಟನ್ ಗ್ರೇವ್ ಯಾರ್ಡ್ ಆಗಿ ಬದಲಾಯಿಸಿ ಬಿಟ್ಟಿದ್ರು ಇವರು ಅವತ್ತು. ಹಿಂಗೆ ಕಂಟಿನ್ಯೂ ಆಗಿ 2 ದಿನ ಮುಗಿಯುವಷ್ಟರಲ್ಲಿ ಭರ್ತಿ 7 ಅಡ್ವಾನ್ಸ್ ಟ್ಯಾಂಕ್ಗಳನ್ನ ಒಬ್ಬರೇ ಹೊಡೆದು ಪುಡಿ ಮಾಡಿಬಿಟ್ರು. ಆ ಇಡೀ ಪ್ರದೇಶ ಪೇಟೆಂಟ್ ಟ್ಯಾಂಕ್ಗಳ ಸ್ಮಶಾನದ ರೀತಿ ಆಗ್ಬಿಡ್ತು. ಬಲಶಾಲಿ ಪೇಟೆಂಟ್ ಟ್ಯಾಂಕ್ಗಳು ಹೀಗೆ ಪುಡಿ ಪುಡಿ ಆಗ್ತಿರೋದನ್ನ ಕಂಡು ಕೆಲ ಪಾಕ್ ಸೈನಿಕರು ತಮ್ಮ ರನ್ನಿಂಗ್ ಟ್ಯಾಂಕ್ಗಳನ್ನ ಅಲ್ಲೇ ಗದ್ದೆಲೆ ಬಿಟ್ಟು ಪ್ರಾಣ ಉಳಿಸ್ಕೊಂಡು ಹಿಂದಕ್ಕೆ ಓಡ್ ಹೋದ್ರು. ಯೋಚನೆ ಮಾಡಿ ಸ್ನೇಹಿತರೆ, ಆತ್ಮಬಲ, ಧೈರ್ಯ, ಸಾಹಸ ಇದ್ರೆ ಯಾವುದನ್ನು ಬೇಕಾದರೂ ಸಾಧಿಸ್ಬೋದು ಅಂತ ಸಾಕ್ಷಿ ಇದು. ಯಾರಾದರೂ ಧೈರ್ಯ ಇಲ್ದಿರೋರು ಆಗಿದ್ರೆ ಒಂದು ಜೀಪ್ ಹಿಡ್ಕೊಂಡು, ಓಪನ್ ಜೀಪ್ ಹಿಡ್ಕೊಂಡು, ಒಂದು ಗನ್ ಹಿಡ್ಕೊಂಡು ಈ ರೀತಿ ಹಿಂಡಾಗಿ ಬರ್ತಿರೋ ಟ್ಯಾಂಕ್ಗಳನ್ನು ಹೆಂಗೆ ಫೇಸ್ ಮಾಡಲಿ ನಾನು ಅಂಥೇಳಿ ಎದೆಗುಂತಾ ಇದ್ರಲ್ವಾ. ಆದರೆ ಅಬ್ದುಲ್ ಹಮೀದ್ ಅವರು ಎದೆಗುಂದಲಿಲ್ಲ. ನಾನು ಫೈಟ್ ಮಾಡ್ತೀನಿ ಅಂತ ಒಬ್ಬರೇ ನಿಂತ್ಕೊಂಡು ಬಡಿದಾಡಿ ಹೊಡೆದು ಹಾಕಿಬಿಟ್ರು. ಕೊನೆಯುಸಿರು, ಕೊನೆಯ ಗುಂಡು, ಅಮರರಾದರು ವೀರ. ಸ್ನೇಹಿತರೆ, 8ನೇ ತಾರೀಕು ಹೇಡಿಗಳ ರೀತಿ ಹಿಂದಕ್ಕೆ ಓಡಿದ ಪಾಕ್ ಸೈನಿಕರು ಮತ್ತೆ ಸೆಪ್ಟೆಂಬರ್ 10 ಬೆಳಗ್ಗೆ ಸೇಮ್ ಪ್ಲೇಸ್ಗೆ ಇನ್ನೂ 3 ಟ್ಯಾಂಕ್ಗಳನ್ನು ತಗೊಂಡು ನುಗ್ಗಿದ್ರು. ಹಿಂದಿನ ದಿನ ಭಾರತ ಕೊಟ್ಟ ಹೊಡೆತಕ್ಕೆ ಬೆಚ್ಚಿ ಬಿದ್ದಿದ್ದ ಪಾಕ್ ಈ 3 ಟ್ಯಾಂಕ್ಗಳಿಗೆ ಹೆವಿ ಆರ್ಟಿಲರಿ ಫೈರಿಂಗ್ ಮೂಲಕ ಕವರಿಂಗ್ ಕೊಡ್ತಾ ಇತ್ತು. ಟ್ಯಾಂಕ್ ಬರ್ತಿರೋದು ಗೊತ್ತಾದ ಕೂಡಲೇ ಹಮೀದ್ ತಮ್ಮ ಜೀಪ್ನ ಸ್ಟಾರ್ಟ್ ಮಾಡಿದ್ರು. ಪೊಸಿಷನ್ ತಗೊಂಡು ಒಂದು ಟ್ಯಾಂಕ್ನ ಯಶಸ್ವಿಯಾಗಿ ಮತ್ತೆ ಹೊಡೆದು ಹಾಕಿದ್ರು. ಆಮೇಲೆ ಜೀಪನ್ನ ಮೂವ್ ಮಾಡಿ ಸೆಕೆಂಡ್ ಟ್ಯಾಂಕ್ಗೆ ಗುರಿ ಇಡ್ತಾರೆ. ಆದರೆ ಈ ಬಾರಿ ದುರಾದೃಷ್ಟಕ್ಕೆ ಆ ಓಪನ್ ಜೀಪ್ ಶತ್ರುವಿನ 3ನೇ ಟ್ಯಾಂಕ್ ಕಣ್ಣಿಗೆ ಬಿದ್ದುಬಿಡುತ್ತೆ. ಈ ಸಲ ಇಬ್ಬರ ನಡುವೆ ಕೆಲವೇ ಮೀಟರ್ಗಳ ಅಂತರ ಮಾತ್ರ ಇತ್ತು. ಇಬ್ರು ಏಕಕಾಲಕ್ಕೆ ಫೈರ್ ಮಾಡಿದ್ರು. ಶತ್ರುವಿನ ಟ್ಯಾಂಕ್ ಹೋಯ್ತು. ಆದರೆ ಅದೇ ಕ್ಷಣ ಶತ್ರು ಹಾರಿಸಿದ ಆ ಭಾರಿ ಸ್ಫೋಟಕ ಶೆಲ್ ನೇರವಾಗಿ ಹಮೀದ್ ಅವರ ಜೀಪಿಗೆ ಬಂದು ಅಪ್ಪಳಿಸ್ತು. ಜೀಪ್ ಛಿದ್ರ ಆಯಿತು. ಜಸ್ಟ್ 32ನೇ ವಯಸ್ಸಲ್ಲಿ 10 ಸೆಪ್ಟೆಂಬರ್ 1965 ಹಮೀದ್ ಯುದ್ಧ ಭೂಮಿಯಲ್ಲೇ ದೇಶಕ್ಕೋಸ್ಕರ ಹೋರಾಡ್ತಾ ಹುತಾತ್ಮರಾಗ್ಬಿಟ್ರು. ಆ ವಾರಲ್ಲಿ ಭಾರತ ಗೆಲ್ತು. ಪಾಕಿಸ್ತಾನಕ್ಕೆ ಅಟ್ಟಾಡಿಸಿ ಹೊಡೆದು ಸೆಪ್ಟೆಂಬರ್ 23, 1965ರಲ್ಲಿ ಭಾರತ ಯುದ್ಧವನ್ನು ಗೆಲ್ತು. ಇದು ಇತಿಹಾಸ. ಅಲ್ಲದೆ ಪಾಕಿಸ್ತಾನದ 1920 ಸ್ಕ್ವೇರ್ ಕಿಲೋಮೀಟರ್ ಪ್ರದೇಶವನ್ನು ಸೇನೆ ಕಂಟ್ರೋಲಿಗೆ ಇಟ್ಕೊಂಡಿತ್ತು. ಕಡೆಗೆ ತಾಷ್ಕೆಂಟ್ ಅಗ್ರಿಮೆಂಟ್ ಮಾಡಿಕೊಂಡು ಭಾರತ ಜಾಗವನ್ನು ವಾಪಸ್ ಬಿಟ್ಕೊಡ್ತು. ಅದಾದಮೇಲೆ ಶಾಸ್ತ್ರೀಜಿ ಅಲ್ಲಿಂದ ವಾಪಸ್ ಕೂಡ ಬರಲಿಲ್ಲ ಜೀವಂತ. ಇದೆಲ್ಲ ನಿಮಗೆ ಗೊತ್ತಿದೆ. ಆದರೆ ನಾವಿಲ್ಲಿ ಹಮೀದ್ ಅವರ ಸ್ಟೋರಿಯಲ್ಲಿ ಫೋಕಸ್ ಮಾಡೋದು ಅಂತ ಹೇಳಿದ್ರೆ, ಅವತ್ತು ಅಬ್ದುಲ್ ಹಮೀದ್ ಅವರು ತೋರಿಸಿದ ಅಪ್ರತಿಮ ಸಾಧನೆಗೆ, ದೇಶಭಕ್ತಿಗೆ ಭಾರತದ ಅತ್ಯುನ್ನತ ಶೌರ್ಯ ಪ್ರಶಸ್ತಿಯಾದ ಪರಮವೀರ ಚಕ್ರವನ್ನ ಕೊಟ್ಟು ಗೌರವಿಸಲಾಗಿದೆ ಅವರಿಗೆ. 2023ನೇ ಇಸವಿನಲ್ಲಿ, ಜಸ್ಟ್ 3 ವರ್ಷಗಳ ಹಿಂದೆ 2023ನಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ನ ದ್ವೀಪವೊಂದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಮೀದ್ ದ್ವೀಪ ಅಂತ ಇವರ ಹೆಸರಲ್ಲೇ ನಾಮಕರಣ ಮಾಡಿ ಗೌರವ ಅರ್ಪಿಸಿದ್ದಾರೆ. ಆದರೆ ಇಂಥ ಮಹಾನ್ ವ್ಯಕ್ತಿ ವಿಚಾರದಲ್ಲೂ ಕೂಡ ಇದೇ 2025ರ ಫೆಬ್ರವರಿಯಲ್ಲಿ ಇವರ ಹುಟ್ಟೂರಾದ ಧಾಮ್ಪುರದಲ್ಲಿ ದುರದೃಷ್ಟಕರ ಘಟನೆ ನಡೆಯಿತು. ಹಮೀದ್ ಅವರು ಓದಿದ ಶಾಲೆಗೆ 1982ರಿಂದಲೂ ಶಹೀದ್ ಹಮೀದ್ ವಿದ್ಯಾಲಯ ಅಂತ ಹೆಸರಿತ್ತು. ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಏಕಾಏಕಿ ಆ ಹೆಸರನ್ನು ಅಳಿಸಿ ಹಾಕಿ ಯಾರೋ UP ಸರ್ಕಾರದವರು, ಇದು ಭಾರಿ ಆಕ್ರೋಶಕ್ಕೆ ಕಾರಣ ಆಯಿತು. ಹಮೀದ್ ಅವರ ಮೊಮ್ಮಗ ಜಮೀಲ್ ಅಹಮದ್ ಮತ್ತು ಊರಿನ ಜನ ಪ್ರತಿಭಟನೆ ಮಾಡಿದ್ರು. ಸರ್ಕಾರದ ಸ್ಕೀಮ್ ಹೆಸರು ಹಾಕೊಳ್ಳಿ, ಆದರೆ ನಮ್ಮ ಊರಿನ ವೀರನ ಹೆಸರನ್ನು ಅಳಿಸುವ ಹಕ್ಕು ನಿಮಗಿಲ್ಲ ಅಂತ ಇಡೀ ದೇಶ ಸಪೋರ್ಟ್ ಮಾಡ್ತು. ಇಲ್ಲಿ UP ಸರ್ಕಾರ ಎಡವಟ್ಟು ಮಾಡಿಕೊಂಡಿತ್ತು. ಯೋಜನೆ ಹೆಸರು ಅಂತ ಹೇಳಿ ಶಾಲೆಯ ಹೆಸರನ್ನ ರಿನೇಮ್ ಮಾಡಿ, ಒಬ್ಬ ಯೋಧನ ಹೆಸರನ್ನ ರಿನೇಮ್ ಮಾಡಿ, ಅವ್ರಿಗೆ ಸ್ವಲ್ಪ ಬೇಸಿಕ್ ಕಾಮನ್ ಸೆನ್ಸ್ ಆದರೂ ಇರಬೇಕಾಗಿತ್ತು. ದೇಶದ ಪ್ರಧಾನಮಂತ್ರಿನೇ ಅಂಡಮಾನ್ ನಿಕೋಬಾರ್ನಲ್ಲಿ ಒಂದು ದ್ವೀಪಕ್ಕೆ ಅವರ ಹೆಸರನ್ನ ಇಟ್ಟಿದ್ದಾರೆ ಅಂತ ಹೇಳಿ. ಕಡೆಗೂ ಎಚ್ಚೆತ್ತರು UP ಸರ್ಕಾರದವರು. ಫೆಬ್ರವರಿ 18ನೇ ತಾರೀಕು ಅದೇ ಬೋರ್ಡ್ ಮೇಲೆ ಶಹೀದ್ ವೀರ್ ಅಬ್ದುಲ್ ಹಮೀದ್ PM ಶ್ರೀ ಕಾಂಪೋಸಿಟ್ ಸ್ಕೂಲ್ ಅಂತ ಹೆಸರನ್ನ ಮರುಸ್ಥಾಪನೆ ಮಾಡಿದ್ರು. ಸೊ ಸ್ನೇಹಿತರೆ, ಇದಿಷ್ಟು ಅಬ್ದುಲ್ ಹಮೀದ್ ಅವರ ಬಗ್ಗೆ ತಿಳಿಸ್ಕೊಡೋ ಪ್ರಯತ್ನ. ಸಣ್ಣ ಹಿನ್ನೆಲೆಯಿಂದ ಬಂದು ಪರಮವೀರ ಚಕ್ರ ತನಕ ಹೋಗಿ ಏಕಾಂಗಿಯಾಗಿ ಸಾಹಸವನ್ನ ಮೆರೆದು ದೇಶವನ್ನ ಕಾಪಾಡಿದ ಇವರು ಒಬ್ಬ ಲೀಡರ್, ದೊಡ್ಡ ಲೀಡರ್. ಇವರ ಸ್ಟೋರಿ ತಿಳ್ಕೊಂಡು ನಿಮಗೇನಿಸ್ತು ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ನೀವು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮೊದಲಿಗೆ ನೀವು ಒಂದು ಸಲ ನಾವು ಆಲ್ರೆಡಿ ಮಾಡಿರೋ
106 ಮೆಂಬರ್ ಓನ್ಲಿ ವೀಡಿಯೋಸನ್ನು, ಅಂದರೆ ಮೆಂಬರ್ಗಳಿಗೆ ಮಾತ್ರ ಸೀಮಿತವಾಗಿರೋ ವೀಡಿಯೋಸನ್ನು ಚೆಕ್ ಮಾಡಿ ನೋಡ್ಬೋದು. ಅದು ಯೂಸ್ಫುಲ್ ಅಂತ ಅನಿಸಿದ್ರೆ ನೀವು ಜಾಯ್ನ್ ಆಗೋದ್ರ ಬಗ್ಗೆ ಡಿಸೈಡ್ ಮಾಡ್ಬೋದು. ಯಾಕಂದರೆ ಮುಂದೆ ಕೂಡ ಅದೇ ರೀತಿ ಯೂಸ್ಫುಲ್ ವೀಡಿಯೋಸನ್ನು ನಾವು ಮೆಂಬರ್ ಓನ್ಲಿ ಪಬ್ಲಿಷ್ ಮಾಡ್ತಾನೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಜೊತೆಗೆ ಹಲವಾರು ವಿಡಿಯೋಗಳ ಅರ್ಲಿ ಆಕ್ಸೆಸ್ಸನ್ನು ನೀಡೋ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ ನಾವು. ಅಂದರೆ ಸ್ಪೆಷಲ್ ರಿಪೋರ್ಟ್ಸ್ ಎಲ್ಲ ಕೆಲವೊಂದು ನಾವು ಮೆಂಬರ್ಸ್ಗೆ ಮೊದಲೇ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಸ್ನೇಹಿತರೆ, ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನಮ್ಮ ಚಾನಲ್ನ ಇಂತಹ ಪ್ರಯತ್ನಕ್ಕೆ ನೀವು ಕೊಡೋ ದೊಡ್ಡ ಬೆಂಬಲ ಕೂಡ ಆಗಿರುತ್ತೆ. ಆಸಕ್ತರು ದಯವಿಟ್ಟು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಡೀಟೇಲ್ಸ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ಕಾರ.